6 ಗಂಟೆಯಿಂದ 9 ಗಂಟೆವರೆಗೂ ಕೂತೇ ಇದ್ದೀನಿ. ರಾಧಾ! ಅಯ್ಯಯ್ಯೋ ರಾಮ, ಏನಿದು ಕರ್ಮ? ರಾಧಾ ಬಾಮ್ಮ, ಬೇಗ ಹೋಗಿ ಮಂಚದ ಮೇಲೆ ಕೂತ್ಕೊಮ್ಮ. ಕೂತ್ಕೋ. ನೀನು ಹೀಗ್ ಬಾ, ಕೂತ್ಕೋ. ಹೀಗಲ್ಲಪ್ಪ, ಇಬ್ರು ಎದುರು ಬದ್ರ ಚಕ್ಕ ಮಕ್ಕಳು ಹಾಕೊಂಡು ಕೂತ್ಕೊಳ್ಳಿ. ಅಯ್ಯೋ ಕರ್ಮವೇ. ತಗೊಳ್ಳಿ, ಚೆಂಡಾಟ ಆಡಿ. ಅಲ್ಲ ಅಜ್ಜಿ, ಇಲ್ಲಿ ಬಂದು 3 ಗಂಟೆ ಕಾಲ ಕೂತು ಈಗ ಚೆಂಡಾಟ ಆಡ್ಬೇಕು ಅಂದ್ರೆ ಈ ನಿಶ್ಚಿತಾರ್ಥ, ಈ ಮದುವೆ ಎಲ್ಲ ಯಾತಕ್ ಬೇಕಾಗಿತ್ತು? ಅದು 5 ರೂಪಾಯಿ ಬೆಲೆ ಆಗಿದೆ ಹೂಗೆ. ಇದಕ್ಕೆ ಬದಲಾಗಿ ಮೊದ್ಲೇ ಹೇಳಿದ್ರೆ ನಾನೇ 2 ರಬ್ಬರ್ ಬಾಲ್ ತಗೊಂಡು. ಹಾಗಲ್ಲಪ್ಪ, ಬೆಳಗಿನ ಜಾವ 2:30 ಗಂಟೆವರೆಗೂ ಒಳ್ಳೆ ಮುಹೂರ್ತ ಇಲ್ಲ, ಅದುವರೆಗೂ ಕಾಲ ಕಳಿಬೇಕಲ್ಲ. ತಗೊಳ್ಳಿ. ಏನಜ್ಜಿ ನೀನು ಹೇಳ್ತಿರೋದು? ಇನ್ನೂ 2:30 ಗಂಟೆ ಕಾಲ ಕೂತು ಚೆಂಡಾಟ ಆಡ್ತಿರ್ಬೇಕು ಅಂದ್ರೆ ಇದೇನು CL ಒಲಿಂಪಿಕ್ಸ್ ಅಥವಾ ನನ್ನ ಬೆಡ್ರೂಮಾ? ಒಳ್ಳೆ ಮಾತಿನಿಂದ ನಮ್ಮಿಬ್ರನ್ನ ನಮ್ಮ ಪಾಡಿಗೆ ಬಿಟ್ಟು ಹೊರಟೋಗಿ. ಇನ್ನೂ ಕೂಡ ಮುಹೂರ್ತ ಸಂಪ್ರದಾಯ ಅಂತಂದ್ರೆ ನಾನ್ ಸುಮ್ನಿರಲ್ಲ. ಮುಹೂರ್ತ ಬೇಡ ಗಿಡ ಅಂದ್ರೆ ನಾನ್ ಸುಮ್ನಿರಲ್ಲ. ನೋಡ್ತಾ ಇರು. ಈಗ ಒಳ್ಳೆ ಮುಹೂರ್ತ ಇಲ್ಲ. ಈಗ ನೀವು ಹೋಗ್ತಿರೋ ಅಥವಾ ನಾನ್ ನಿಮಗೆ? ಸದ್ಯ ಗಂಡಾಂತರ ಕಳೀತು. ಗಂಡಾಂತರ ಕಳೀಲಿಲ್ಲ ರೀ, ಈಗ ಪ್ರಾರಂಭ ಆಯ್ತು. ಅಜ್ಜಿ ಎಲ್ಲಿಗೆ ಹೋದ್ರು ಅನ್ಕೊಂಡ್ರಿ? ನಾನು ಜೋರ್ ಮಾಡಿದ್ನಲ್ಲ, ಹೆದರ್ಕೊಂಡು ಓಡೋಯ್ತು. ಹೆದರ್ಕೊಂಡು ಹೋಗ್ಲಿಲ್ಲ ರೀ, ಹೋಗಿ ಬೀದಿ ರಂಪ ಮಾಡಕ್ ಹೋಗಿದ್ದಾರೆ, ಮಾನ ಕಳಿಯೋಕ್ ಹೋಗಿದ್ದಾರೆ. ಈ ವಿಷಯ ಬೀದಿ ರಂಪ ಮಾಡ್ತಾರ? ಯಾಕೆ? ಅದವ್ರಿಗೆ ಅಭ್ಯಾಸ ಆಗೋಗಿದೆ. ಅವ್ರ ಕೋಪ ಬಂದ್ರೆ ಹೀಗೆ ಮಾಡೋದು. ಹೋಗ್ಬೇಕರೀರಿ. ಅಯ್ಯೋ ಗ್ರಚಾರವೇ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರೋದಿಲ್ಲ ಅಂತಾರೆ. ಅಜ್ಜಿ, ದೊಡ್ಡವ್ರ ಮಾತಿಗೆ ಯಾವತ್ತಾದ್ರೂ ಎದುರಾಡಿದ್ವಾ? ಶಾಸ್ತ್ರ ಸಂಪ್ರದಾಯನ ಬೇಡ ಅಂತ ಹೇಳಿದ್ವಾ? ಅಂತದ್ ನೀವು ಮುಹೂರ್ತನೇ ಬೇಡ ಅಂತಾರಲ್ಲ. ಅಜ್ಜಿ ಅಜ್ಜಿ ಅಜ್ಜಿ, ನಿಮ್ ಕಾಲಿಗೆ ಬೀಳ್ತೀನಿ. ನಡು ಬೀದಿಲಿ ನಿಂತ್ಕೊಂಡು ನನ್ ಮಾನ ಹರಾಜ್ ಹಾಕ್ಬೇಡಿ. ಎಲ್ರು ನನ್ನ ನೋಡಿ ನಗು ಹಾಗೆ ಮಾಡ್ಬೇಡಿ. ಒಳಗ್ ಬನ್ನಿ. ಮುಹೂರ್ತ ಬರೋವರೆಗೂ ಇಬ್ರು ಚೆಂಡಾಟ ಆಡ್ತೀರಾ? ಮುಹೂರ್ತ ಬರೋವರೆಗೂ ಏನು, ನಾಳೆ ಸೂರ್ಯ ನೆತ್ತಿಗೆ ಬರೋವರೆಗೂ ಬೇಕಾದ್ರೂ ಕಾಯ್ತಾ ಇರ್ತೀನಿ. ಒಳಗ್ ಬನ್ನಿ. ಮಾತು ಅಂದ್ರೆ ಇದಪ್ಪ, ನನ್ ರಾಜ. ನಡಿ ನಡಿ. ಅಯ್ಯೋ, ಏನ್ ಹಾಗೆ ನೋಡ್ತಾ ಇದೀರಾ? ಇಲ್ಲೇನ್ ಕೋತಿ ಕುಣಿತಾ ಇದ್ಯಾ? ಹೋಗೋಗಿ ನಿಮ್ ಕೆಲಸ ನೋಡೋಗಿ. ಬಂದ್ಬಿಟ್ಟು ಇವ್ರ ಮುಖ ನೋಡು. ಬಾಪ ಬಾ, ಕೂತ್ಕೋ. ಹಾ, ಈಗ ಚೆಂಡಾಟ ಆಡಿ. ಯಾಕೋ ಹೀಗ್ ಮುಖ ಸಿಂಡಿಸ್ಕೊಂಡು ಆಡ್ತಾ ಇದ್ಯಾ? ನನ್ ಮುಖ ಹಾಗೆ ಅಜ್ಜಿ. ನಗ್ನಗ್ತಾ ಹಾಕ್ಬೇಕಪ್ಪ. ರಾಧಾ, ಹಾಗಲ್ಲಮ್ಮ, ನೋಡು. ಅಜ್ಜಿ, ನಾನು ಹೋಗಿ ಮೇಣದ ಬತ್ತಿ ತಗೊಂಡ್ ಬರ್ತೀನಿ. ಬೇಗ. ಮುಹೂರ್ತ, ಕತ್ಲೆ, ರಾಧಾ. ಕತ್ಲೇನೋ ಕಚ್ಬಿಡ್ತು. ಅಯ್ಯೋಯ್ಯೋ ರಾಧಾ, ಬೇಗ ಬಾಮ್ಮ. ಏನಾಯ್ತು? ಏನಾಯ್ತು? ಆಯ್ತು, ಹೋಯ್ತು, ನಾನು ಸತ್ತೆ. ನಿನ್ ತಾತನ ಹತ್ರ ಹೋಗೋ ಕಾಲ ನನ್ಗೂ ಬಂದ್ಬಿಡ್ತು ಕಣೆ. ಅಯ್ಯೋಯ್ಯೋ. ಸಾರಿ ಸಾರಿ ಅಜ್ಜಿ, ಅದು ಅದು ಕಚ್ಚಿದ್ದಲ್ಲ, ಏನು ಕಚ್ಚಿಲ್ಲ. ಅದು ಕತ್ಲೆಯಲ್ಲಿ ನಿಮ್ಮನ್ನ ರಾಧಾ ಅಂತ ತಿಳ್ಕೊಂಡು ಇವಳು ಬೇರೆ ಹೇಳ್ದು ಹೋಗ್ಬಿಟ್ಲು. ನಿಮ್ಮನ್ನ ಜಿಗ್ಟಿದ್ ನಾನೇ ಅಂತ ಕಾಣ. ನೀನ್ ಜಿಗ್ತಿದ್ದ? ಹೌದು. ಸದ್ಯ ಮುತ್ಕೊಡ್ಲಿಲ್ವಲ್ಲ. ನೀವು ಸುಮ್ನಿರಿ. ಏನಪ್ಪ ಕೃಷ್ಣ, ಹೀಗೇನೋ ಜಿಗ್ಟೋದು? ಆ ನೋವು ನನ್ ಕೈಲೇ ತಡಿಯೋಕ್ ಆಗ್ಲಿಲ್ವಲ್ಲ. ಪಾಪ ಮಗು, ಇವಳು ಹೇಗೋ ತಡ್ಕೋಬೇಕು? ನಾನು 6 ಗಂಟೆಯಿಂದ 9 ಗಂಟೆವರೆಗೆ 6, 3, 9. ನೀವ್ 6, 3, 9 ಅಂತ ಕತೆ ಹೇಳ್ತಾ ಇರಿ. 3 ಕಾಲ್ಗೆ ಕೋಳಿ ಕೂಗ್ತು ಅಂತ ಸುಪ್ರಭಾತ ಹಾಡ್ಕೊಂಡ್ ಬರ್ತಾರ ನಮ್ಮ ಅಜ್ಜಿ. ನಿಮ್ಮ ಅಜ್ಜಿ? ಬಾ ಬಾ, ಬೇಗ ಬೇಗ ಬಾ. ನೀನ್ ಈ ಕಡೆ ಬಾ, ನಾನು ಆ ಕಡೆ ಹೋಗ್ತೇನೆ. ಅಯ್ಯೋ ಅಯ್ಯೋ ಅಯ್ಯೋ, ಬೆಂಕಿ ಬೆಂಕಿ, ಹೋಗೆ ಹೋಗೆ, ಬೆಂಕಿ ಬೆಂಕಿ ಬೆಂಕಿ. ಅಯ್ಯೋ ರಾಧಾ, ಅಯ್ಯೋ ಅಯ್ಯೋ, ಬೆಂಕಿ ರಾಧಾ, ಏನ್ ಮಾಡ್ತೀಯ? ಬಾ, ಬೆಂಕಿ, ಹೋಗೆ ಹೋಗೆ, ಬೆಂಕಿ ಹೋಗಮ್ಮ. ಬೆಂಕಿ ಬೆಂಕಿ ಅಲ್ಲ ರೀ. ಮತ್ತೆ ಇಷ್ಟೆಲ್ಲ ಹೊಗೆ? ಅದು ನಾನ್ ಪೂಜೆ ಮಾಡ್ತಾ ಇದ್ದೀನಿ. ಪೂಜೆನಾ? ಇದು ಯಾವ ತರ ಹೊಗೆ ಹಾಕಿ ಪೂಜೆ ಮಾಡೋದು? ನೀನು ಹೀಗೆ ಬಿಟ್ರೆ ನೀನ್ ಊರನ್ನ ಹತ್ತಿಸ್ ಬಿಡ್ತೀಯ. ಯಾರು ಹೇಳಿದ್ ನಿನಗೆ ಈ ತರ ಪೂಜೆ ಮಾಡೋಕೆ? ಅಜ್ಜಿ ಹೇಳಿದ್ರು. ಥೂ, ನಿನ್ನ ಅಜ್ಜಿ. ನಿನ್ನ ಅಜ್ಜಿ ಬಂದಮ್ಮ, ಬಂದೆ. ಅಜ್ಜಿ, ಏನೋ ನಾವು ಪೂಜೆ ಮಾಡಿದ್ರೆ ಊರೇ ಹತ್ಕೊಂಡು ಹೋಗುತ್ತಾ? ದೀಪ ಹಚ್ಚಿ ಧೂಪ ಹಾಕೋದ್ರಿಂದಲೇ ಪೀಡೆ ಪಿಶಾಚಿಗಳು ನಮ್ಮನೆಗಳ ತಲೆ ಹಾಕ್ತಾ ಇಲ್ಲ, ಗೊತ್ತಾ? ನೀನು ಯಾವ ಪೀಡೆ ಪಿಶಾಚಿ ಬರುತ್ತೆ? ಏನಂದೆ? ಏನಿಲ್ಲ, ತಡವಾಯ್ತು ಆಫೀಸಿಗೆ, ಸ್ನಾನಕ್ಕೆ ಹೋಗ್ತೀನಿ ಅಂದೆ. ಹೋಗೋ ಕೆಲಸ ನೋಡು.
ನೀನ್ ಪೂಜೆ ಮಾಡಮ್ಮ. ರಾಧಾ ರಾಧಾ, ಇನ್ಮೇಲೆ ದಿನ ಆಫೀಸ್ಗೆ ಹೋಗೋಕ್ ಮುಂಚೆ ಇದರಲ್ಲಿ ₹1 ಹಾಕ್ಬೇಕು. ಯಾಕೆ? ಇದು ತುಂಬಿದ ತಕ್ಷಣ ತಿರುಪತಿ ಹುಂಡಿಲ್ ಹಾಕೋಕೆ. ನೋಡು, ಆ ತಿರುಪತಿ ವೆಂಕಟೇಶ್ವರ ಈಗಾಗಲೇ ಕೋಟ್ಯಾಧೀಶ್ವರ. ಈ ನಿನ್ನ ಜುಜ್ಬಿ ಹಣ ಅವನಿಗೆ ಯಾವ ಲೆಕ್ಕ? ನೀನು ಹೊಸದಾಗಿ ಮದುವೆ ಆಗಿದ್ದೀಯಾ, ಹೊಸ ಜೀವನ ಹೊಸ ಸಂಸಾರಕ್ಕೆ ನೀನು ಹೊಂದ್ಕೊಂಡು ಹೋಗ್ಬೇಕು ಹೊರತು ಈ ಗೊಡ್ಡು ಸಂಪ್ರದಾಯನೆಲ್ಲ ಮರ್ತು ಬಿಡು. ಅಜ್ಜಿ ಕೇಳಿಸ್ಕೊಂಡಮ್ಮ, ಎಲ್ಲಾ ಮಾತನ್ನು ಕೇಳಿಸ್ಕೊಂಡೆ. ಏನಪ್ಪ, ನಮ್ ರಾಧನಿಗೆ ಒಳ್ಳೆ ಗಂಡ ಸಿಕ್ಕಿದ್ರೆ ಹುಂಡಿಗೆ ದಿನಾ ₹1 ಹಾಕ್ತೇನೆ ಅಂತ ಹರ್ಸ್ಕೊಂಡ್ಲು. ನೀವೇನಾದ್ರೂ ಹರ್ಸ್ಕೊಂಡಿಲ್ವಾ ಅಜ್ಜಿ? ನಾನು ಹರ್ಸ್ಕೊಂಡಿದ್ದೀನಿ. ನನ್ ಮೊಮ್ಮಗಳಿಗೆ ಶ್ರೀರಾಮಚಂದ್ರನಂತ ಗಂಡ ಸಿಕ್ಕಿದ್ರೆ ಸ್ವಾಮಿಗೆ ಮುಡಿ ಕೊಡ್ತೀನಿ ಅಂತ. ಯಾರ ಮುಡಿ? ನಿನ್ ಮುಡಿನೇ ಮಗು. ನನ್ನ ಮುಡಿಗೆ ನೀವು ಹರಕೆ ಹೊತ್ಕೊಂಡಿದ್ದೀರಾ? ನನ್ನ ಮುಡಿ ಮೇಲೆ ನಿಮ್ಗೇನು ಹಕ್ಕು ಅಂತ? ನನ್ನ ತಲೆ ಮೇಲೆ ನಿಮ್ಮ ಸರ್ವಾಧಿಕಾರ ನಡೆಯೋಕೆ ನಾನು ಬಿಡೋಲ್ಲ. ಅಂದ್ರೆ ದೊಡ್ಡವರ ಮಾತಿಗೆ ಬೆಲೆ ಕೊಡಲ್ಲ ಅನ್ನು? ಕೊಡೋಲ್ಲ. ಅದು ಹ್ಯಾಕ್ ಕೊಡಲ್ಲ, ನಾನ್ ನೋಡ್ತೀನಿ. ಅಯ್ಯೋ ರೀ, ಅಜ್ಜಿ ಆಚೆಗೆ ಹೋದ್ರು. ಆಚೆ ಅಲ್ಲ, ಊರಾಚೆ ಹೋದ್ರೆ ನನಗೇನಂತೆ? ಅಯ್ಯೋ, ಊರಾಚೆ ಅಲ್ಲ ರೀ, ಬೀದಿ ರಂಪ ಮಾಡಕ್ ಹೋಗಿದ್ದಾರೆ. ನನ್ನ ಕರ್ಮ, ನಿನ್ನ ಅಜ್ಜಿನ ಮದುವೆ ಮಾಡ್ಕೊಂಡು ಹಾಗೆ ಆಗಿದೆ ನನಗೆ. ನಮ್ ಕಾಲದಲ್ಲಿ ನಾವ್ ಹಿರಿಯರಿಗೆ ಎಷ್ಟು ಮರ್ಯಾದೆ ಕೊಡ್ತಾ ಇದ್ವಿ, ಎಷ್ಟು ಗೌರವ ಕೊಡ್ತಾ ಇದ್ವಿ. ಏನ್ ಮಾಡಕ್ಕಾಗುತ್ತೆ? ಬಿಸಿ ರಕ್ತ. ಈ ಕಾಲದ ಹುಡುಗರಿಗೆ ಸ್ವಲ್ಪನೂ ಭಯ ಭಕ್ತಿನೇ ಇಲ್ಲ. ಬಿಡು ನೀನು. ಬನ್ನಿ, ನಿಮಗೆ ಕೈ ಮುಗಿತೀನಿ. ಹೀಗೆ ಪದೇ ಪದೇ 10 ಜನರ ಮುಂದೆ ನನ್ನ ಮಾನ ಹರಾಜು ಹಾಕ್ಬೇಡಿ. ಈ ಬೀದಿರಂಪ ಮಾಡೋದು ಬಿಟ್ಬಿಡಿ ದಯವಿಟ್ಟು. ನೀವು ಹೇಳ್ದಾಗ ಕೇಳ್ತೀನಿ. ಹುಂಡಿಗೆ ಹಣ ಹಾಕ್ತೀಯಾ? ಹಾಕೋದೇನು? ಹಾಕ್ತೀನಿ. ಹಾಕದೆ. ರಾಧಾ ಹೇಳ್ದಾಗ ಕೇಳ್ತೀಯಾ? ಕೇಳ್ತೀನಿ. 6 ತಿಂಗಳಿಗೊಂದ್ಸರಿ ತಲೆ ಬಡ್ಸ್ಕೊತೀಯಾ? 6 ತಿಂಗಳಿಗೇನು? ನೀವು ಹೇಳಿದ್ಮೇಲೆ ದಿವ್ಸಕ್ಕೆ 6 ಸಲ ಬಡಿಸ್ಕೊತೀನಿ. ಹಾಗ್ ಬಾ ದಾರಿಗೆ. ಈಗ ನಾನು ಆಫೀಸಿಗೆ ಹೋಗಿ ಬರ್ಲಾ? ನೀವು ಬೇಡ ಅಂದ್ರೆ ಹೋಗಲ್ಲ. ಕೆಲ್ಸಕ್ಕೆ ಹೋಗೋದು ಯಾರಾದ್ರು ಬೇಡ ಅಂತಾರ? ಹೋಗ್ ಬಾ. ಬರ್ಲಾ? ಕ್ಷೇಮವಾಗಿ ಹೋಗಿ ಲಾಭವಾಗಿ ಬಾ. ಅಬ್ಬಬ್ಬಬ್ಬಬ್ಬ, ಏನ್ ಕೆಟ್ಟ ಜನ ಇವರು. ನಾನ್ ಮನೇಲಿ ಬಾಯ್ ಬಿಟ್ರೆ ಸಾಕು, ನಿಮ್ಮನೆ ಕೆಲಸ ಎಲ್ಲ ಬಿಟ್ಬಿಟ್ಟು ಪುಸ್ತಕ ಅಂತ ಬಂದ್ಬಿಡ್ತೀರಾ ಇಲ್ಲಿಗೆ. ಸಂಸಾರ ಅಂದ್ಮೇಲೆ 1000 ಇರುತ್ತೆ. ಏನು ಹಾಗೆ ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ರಾ? ಎಲ್ಲಾರ ಮನೆ ದೋಸೆ ತೂತು. ಹೋಗ್ರಿ ಹೋಗ್ರಿ. ಏನ್ ಕೆಟ್ಟ ಜನ ಇವರು. ಘಾಟಿ ಮುದುಕಿ, ಹುಷಾರಾಗಿರ್ಬೇಕು. ಇಲ್ಲಿದ್ರೆ ಸಂತೆ ಮಧ್ಯದಲ್ಲಿ ಮಾನ ಹರಾಜ್ ಹಾಕ್ಬಿಡ್ತಾಳೆ. ಗುಡ್ ಮಾರ್ನಿಂಗ್ ಸರ್. ಓ, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಬಾರಯ್ಯ ಹೊಸ ಮನೆ, ಹೇಗಿದೆ ನಿನ್ ಹೊಸ ಸಂಸಾರ? ಸಿಹಿಯಾಗಿ ಕಹಿಗೆ ಕಹಿಯಾಗಿ ಉಗಾದಿ ಹಬ್ಬದ ಬೇವು ಬೆಲ್ಲ ಇದ್ದಾಗಿದೆ. ಹಲೋ, ಗೌರಿ ಶಂಕರ್ ಚಿಟ್ ಫಂಡ್ಸ್? ಹೌದು. ನೀನೇ ಅವನಯ್ಯ? ಶಂಕರ್. ಶಂಕರ್? ನೀನ ಹೀರೋ ಶಂಕರ್ನಾಗ ವಿಲನ್ MP ಶಂಕರ ಇಲ್ಲ ರೈಟ್ರು ಉದಯ್ ಶಂಕರ? ಸರಿಯಾ ಬಗಳಯ್ಯ? ನಿನ್ ಪ್ರೊಪ್ರೈಟರ್ ಗೌರಿ ಶಂಕರ್. ಯಾಕ ನಡಕ್ತಿದ್ದಿ? ಕಾಲ್ ಕೆಳಗ್ ಬಾಂಬ್ ಸಿಡಿತಾ? ಎಸ್ ಸರ್. ನೋ ಸರ್. ಏನಿದು? ಆಫೀಸ್ ನಲ್ಲಿ ಹೊಗೆ ವಾಸನೆ ಬರ್ತಾ ಇದೆ. ಸಿಗರೇಟ್ ಸೇರ್ತಾ ಇದೀಯಾ? ಎಸ್ ಸರ್. ನೋ ಸರ್. ಸರ್, ಅದು ದೇವರಿಗೆ ಊದ್ಗಡ್ಡೆ ಹಚ್ಚಿದ್ದೆ, ಅದ್ರ ವಾಸನೆ ಸರ್. ಬ್ರಾಂಚ್ ಆಫೀಸ್ ನಲ್ಲಿ ವಾಸನೆ ಬಂದ್ರೆ ಹೆಡ್ ಆಫೀಸ್ ನಲ್ಲಿ ದಡ್ಡ ನನ್ ಮಗನ್ ಹೇಗೆ ಗೊತ್ತಾಯ್ತು? ಹೊಗೆ ವಿಷಯ ದಡ್ಡ ನನ್ ಮಗನಿಗೆ ಹ್ಯಾಕ್ ಗೊತ್ತಾಯ್ತು ಅಂತಿದ್ದೀಯ ಅಲ್ಲ? ಎಸ್ ಸರ್. ನೋ ಸರ್. ಬ್ರಾಂಚ್ ಆಫೀಸ್ ನಲ್ಲಿ ಪ್ರಾಬ್ಲಮ್ಸ್ ಏನಾದ್ರೂ ಇದೆಯಾ? ಎಸ್ ಸರ್. ನೋ ಸರ್. ನಿಮ್ ದಯದಿಂದ ಎಲ್ಲ ಚೆನ್ನಾಗಿ ನಡೀತಾ ಇದೆ ಸರ್. ಎಡೋ ಫೋನು. ಎಸ್ ಸರ್. ನೋಡ್ದೆ ಕೃಷ್ಣ, ನಮ್ ಪ್ರೊಪರೈಟರ್ ಶಂಕರ್ನ ಹೇಗ್ ಗಡಕಣ ಗಡಗಣ ಅಂತ ನಡಗಿಸ್ಬಿಟ್ಟೆ ಸರ್. ಫೋನು. ಹಲೋ, ಪ್ರೊಪರೈಟರ್ ಶಂಕರ್ನ ಗಡಗಡ ಅಂತ ನಡಗಿಸ್ಬಿಟ್ಟೆ ಅಂತ ಜಂಬ ಕೊಚ್ಕೊಳ್ತಿದ್ದೀಯಾ? ಎಸ್ ಸರ್. ನೋ ಸರ್. ಇಡಯ್ಯ ಫೋನು. ಆಗಲಿ ಸರ್. ಏನ ಕೃಷ್ಣ, ನಮ್ ಪ್ರೊಪರೈಟರ್ ಏನಾದ್ರು ಮಲಯಾಳ ಮಂತ್ರಗಿಂತ ಕಲ್ತ್ಕೊಂಡ್ಬಿಟ್ಟಿದಾರ ಏನು? ಸರ್, ನಿಮ್ ಬಗ್ಗೆ ಅಲ್ಲ ಸರ್. ಸದ್ಯ ಕೃಷ್ಣ, ನೀನ್ ಕೆಲಸ ನೋಡ್ಕೊ ಹೋಗ. ಸರಿ ಸರ್. ಅಯ್ಯೋ, ಬೆಳಗ್ಗೆಯಿಂದ ಮಾತಾಡಿ ಮಾತಾಡಿ ಎಷ್ಟು ಸುಸ್ತಾಗ್ಬಿಟ್ಟಿದೆ ನಿಮಗೆ. ತಗೊಳ್ಳಿ, ಜ್ಯೂಸ್ ಕುಡೀರಿ. ಮತ್ತೆ ಜ್ಯೂಸಾ? ಈಗ ತಾನೆ ಕೊಟ್ಟಿಯಲ್ಲಿ ನೀನು. ಗಂಟೆಗೊಂದ್ಸಲ ಏನಾದ್ರೂ ಕುಡಿಬೇಕು ಅಂತ ಡಾಕ್ಟರ್ ಹೇಳಿಲ್ವಾ? ಓ, ನೀನು ಅತಿಯಾಗಿ ಪ್ರೀತಿ ಮಾಡಿ ಅಮೋಘವಾಗಿ ಆರೈಕೆ ಮಾಡಿ ಅದ್ಭುತವಾದ ಹಂಡೆ ಮಾಡ್ಬಿಡ್ತೀಯ ಕಣೆ ನನ್ನ. ಹಾಗೆಲ್ಲ ಹೇಳ್ಬೇಡಿ, ನಮ್ ಕಣ್ಣೆ ನಮಗ್ ದೃಷ್ಟಿ ಆಗ್ಬಿಡುತ್ತೆ. ನಮ್ ಮದ್ವೆ ಆದಾಗ ಹೇಗಿದ್ರು ಈಗ್ಲೂ ಹಾಗೇ ಇದ್ದೀರಾ. ತಗೊಳ್ಳಿ.
ಅದ್ ಸರಿ ನನ್ ತಮ್ಮ ಪ್ರಸಾದ್ ಇನ್ನೂ ಬರ್ಲಿಲ್ವಾ? ಬಂದಿದ್ದಾನೆ, ಎಲ್ಲೋ ಕಾಫಿಗೆ ಹೋಗಿರ್ಬೇಕು. ನೀರು ಕುಡಿ. ವೆಂಕಟೇಶ, ಆ ಕಾಂಟ್ರಾಕ್ಟರ್ ಕೊಡ್ಸಿದ ಕಾಫಿ ಅದ್ಭುತವಾಗಿತ್ತಯ್ಯ. ಹೌದು ಓಸಿಯಲ್ಲಿ ಇನ್ನೊಬ್ಬ ಕೊಡಿಸಿದ್ರೆ ಕಾಫಿ ಏನು ಕಲಗಚ್ಚು ಸಿಹಿಯಾಗಿರುತ್ತೆ ನಿನಗೆ. ಏನಯ್ಯ ಮಾಡ್ಲಿ, ಇದೆಲ್ಲ ನನ್ನ ಹೆಂಡತಿ ಕೃಪಾ ಕಟಾಕ್ಷ. ನಾನು ನನ್ನ ಸ್ವಂತ ವಸ್ತು ಯಾವುದು ಉಪಯೋಗಿಸೋದಿಲ್ಲ, ಸ್ವಂತ ಹಣ ಖರ್ಚು ಮಾಡೋದಿಲ್ಲ. ಇದೆಲ್ಲ ನಾವು ಒಂಥರ ಅಭ್ಯಾಸವಾಗಿದೆ. ನಿನ್ ಹೆಂಡ್ತಿನ ಏನಂದೆ? ತಮಾಷೆಗಂದೆ. ತಮಾಷೆ ಅಂತ ತಮಾಷೆ. ಪೆನ್ನೋಯ್ತು ಇವನ್ ತಂದಿರ್ಬೇಕಾದ್ರೆ ನಾನು ಯಾಕೆ ಪೆನ್ ತರ್ಲಿ? ಅದು ನನ್ ಪೆನ್ ಇದ್ದಾಗಿದೆಯಲ್ಲ. ಏನಯ್ಯ ಸೀತಾಪತಿ, ಆ ಕೆಂಗಣ್ ಬಿಟ್ಕೊಂಡು ನೋಡ್ತಾ ಇದೀಯಾ? ಏನ್ ಬೇಕು? ಅದು ಓ ಇದಾ? ಅದಲ್ಲ. ಓ ಇದಾ? ಅದು ಅಲ್ಲ. ಮತ್ತಿನ್ ಯಾವ್ದಯ್ಯ? ಅದು ನನ್ ಪೆನ್ನು. ಪೆನ್ನು? ಓಹೋ, ಏನು ಮಹಾ ಗೋಲ್ಡನ್ ಪೆನ್ನು, ತಿಂದಾಕ್ಬಿಡ್ತೀನಿ. ಅದಕ್ಕೆ ಯಾಕೆ ಕೆಕ್ಕರ್ಸ್ಕೊಂಡು ನೋಡ್ತೀಯಾ? ಬರ್ಕೊಡ್ತೀನಿ ಇರು. ಅಯ್ಯೋ, ನೀವು ನನ್ನ ಅಪಾರ್ಥ ಮಾಡ್ಕೊಂಡಿದ್ದೀರಿ. ನೀವು ಬರೆದ ಮೇಲೆ ಕೊಡಿ. ವೆಂಕಟೇಶ, ಕಾಫಿ ಕೊಟ್ಟಿಯಾ? ಹೌದು. ನಾನು ಬರ್ತೀನಿ ಇರು. ತಗೊಳ್ಳಯ್ಯ ನಿನ್ ದರಿದ್ರ ಪೆನ್ನು. ಯಾವನಿಗೆ ಬೇಕು? ನಿನ್ನ ಬರ್ತೀನಿ ಇರು. ಏನ್ ಮಹಾ ಪೆನ್ನ ತಿಂದಾಕ್ಬಿಡಂಗ್ ಆಡ್ತಾನೆ. ಅಯ್ಯೋ, ಪ್ರಸಾದ್ಗೆ ಬಹಳ ಬೇಜಾರಾದಾಗ ಕಾಣುತ್ತೆ. ಅವ್ರ ಭಾವರಿಗೆ ಹೇಳಕ್ ಮೊದ್ಲು ನಾನೇ ಬಾಸ್ ಹೇಳ್ಬಿಡೋದು ಒಳ್ಳೇದು. ಅರೆ ಏನೇ ಸೀತಾಪತಿ, ದ್ವಾರ ಬಾಲಕನಾಗಿ ಬಾಗ್ಲಲ್ಲೇ ನಿಂತು ಬಿಟ್ಟಿದ್ಯಾ? ಏನಾಗ್ಬೇಕಾಗಿತ್ತು? ಇವತ್ ನಾನು ಎದ್ದುಗಳಿಗೇನೆ ಚೆನ್ನಾಗಿಲ್ಲ ಸರ್. ಯಾಕೆ? ಪ್ರಸಾದ್ ಅವರು ಪೆನ್ನಲ್ಲಿ ಬರೀತಿದ್ರು. ಅದಕ್ಕೆ ನೀನ್ ಯಾಕೆ ಫೀಲ್ ಮಾಡ್ಕೋಬೇಕು? ಅದು ನನ್ ಪೆನ್ನು. ಅದನ್ನ ತಗೊಂಡು ಅವ್ರು ಬರೀತಿರ್ಬೇಕಾರೆ ಮಧ್ಯೆ ನಾನು ಕೇಳ್ಬಿಟ್ಟು ಬೇಜಾರ್ ಮಾಡ್ಬಿಟ್ಟೆ. ಅವ್ರು ಏನ್ ತಿಳ್ಕೊಂಡ್ರೋ ಏನೋ. ನಿಮ್ ಪೆನ್ ತಾನೇ ನೀವ್ ಕೇಳಿದ್ದು, ಇದ್ರಲ್ಲಿ ತಪ್ಪೇನಿದೆ? ತಾಯಿ, ಕೇವಲ ಪೆನ್ನಿಗೋಸ್ಕರ ಈ ಸೀತಾಪತಿ ಹೀಗೆ ಕೇಳ್ಬಿಟ್ನಲ್ಲ ಅಂತ ಅವ್ರು ತಪ್ಪು ತಿಳ್ಕೊಳಲ್ವಾ? ಇಷ್ಟು ದಿವಸ ನಾನು ಅಂದ್ರೆ ಅವ್ರು ಒಳ್ಳೆ ಅಭಿಪ್ರಾಯ ಆಯ್ತು, ಇವತ್ತೆಲ್ಲ ಕುಚ್ಕೊಂಡು ಹೋಯ್ತು. ನೋಡ್ ಸೀತಾಪತಿ, ವಿನಾಕಾರಣ ಅವ್ರೇನ್ ತಿಳ್ಕೊತಾರೋ ಇವ್ರೇನ್ ತಿಳ್ಕೊತಾರೋ ಅಂತ ಕೊರಗ್ತಾ ಇದ್ರೆ ನೀನ್ ಸುಖ ಪಡಕ್ಕಾಗುದಿಲ್ಲ. ಟೇಕ್ ಇಟ್ ಈಸಿ. ಹಾಗಲ್ಲ ಸರ್, ಪ್ರಸಾದ್ ಅವರು ಎಷ್ಟು ಫೀಲ್ ಮಾಡ್ಕೊಂಡ್ರು ಏನೋ. ಸಣ್ಣ ವಿಷಯ ಯಾಕೆ ರಬ್ಬರ್ ಎಳ್ದಾಗ ಎಳೆದು ನನ್ ತಲೆ ತಿಂತಾ ಇದ್ದೀಯಾ? ಈಗ ಫೀಲ್ ಮಾಡ್ಕೊಂಡ್ರು ಅವನಲ್ಲ ನಾನು. ನೀನ್ ಆಫೀಸಲ್ಲಿ ಕೆಲಸ ಮಾಡೋದು ಬಿಟ್ಟು ಸುಮ್ಮನೆ ಟೈಮ್ ಹಾಳು ಮಾಡ್ತಾ ಇದೀಯಾ. ಯೂಸ್ಲೆಸ್ ಫೆಲೋ. ಬಾಗವ್ರಿ ಹೋಗೋಣ. ಸುಮ್ನೆ ಇವ್ರಿಗೂ ಯಾಕಪ್ಪ ಬೇಜಾರ್ ಮಾಡ್ತೀಯಾ? ಅಯ್ಯೋ ದೇವ್ರೆ, ವಿನಾಕಾರಣ ಇವ್ರಿಗೂ ಬೇಜಾರ್ ಮಾಡ್ಬಿಟ್ನಲ್ಲ. ನೋಡಯ್ಯ, ಈ ಪೆನ್ನು ನಂದೇ, ತಗೊಂಡಿದ್ದು ಪ್ರಸಾದ್ ಅವರು. ಎಷ್ಟೇ ಆಗ್ಲಿ ಅವರು ನಮ್ ಬಾಸ್ ಹೆಂಡತಿ ತಮ್ಮ. ಅಯ್ಯೋ ದೇವ್ರೆ, ಇವನಿಗೂ ಬೇಜಾರಾಗೋಯ್ತಲ್ಲ.